ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ನನ್ನ ಥಂಬ್ನೇಲ್ ನೋಡಿ. ನಾನಿವತ್ತು ಬಂದಿರೋದು ಸಾಲಿಗ್ರಾಮ ತಾಲೂಕು, KR Nagar ತಾಲೂಕು ನಡುವೆ ಇರುವ ಚುಂಚನಕಟ್ಟೆ ಗ್ರಾಮಕ್ಕೆ ಬಂದಿದ್ದೀನಿ. ನಾನಿವತ್ತು ಇಲ್ಲಿ ತುಂಬ ನೀರು ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ನಾವು ವ್ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಾನು. ಈಗ ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆ ಎಲ್ಲ ಫುಲ್ಲು ನಮ್ಮ ಕಾವೇರಿ ನದಿ ಹರಿತಾ ಇದೆ. ಈ ಕಾವೇರಿ ನದಿ ನಮ್ಮ ಕರ್ನಾಟಕದಿಂದ ತಮಿಳ್ನಾಡು ಗಂಟನೂ ಹರಿಯುತ್ತೆ. ಅದರಲ್ಲಿ ಇದೊಂದು ಫಾಲ್ಸ್ ಅನ್ಕೋಬೋದು ನೀವು. ಇದು ನೋಡಿ, ನಾವು ಸೇತುವೆ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಅಲ್ಲಿನ ವ್ಯೂ ಇದು ನೋಡ್ತಾ ಇರ್ಬೋದು, ನೀರು ಎಷ್ಟು ಬಂದಿದೆ ಅಂತ ನೋಡಿ. ಇದು ಆಪೋಸಿಟ್ ಇದು ವ್ಯೂ ಇದು ನೋಡಿ. ಇದು ಆಪೋಸಿಟ್ ವ್ಯೂ ಇದು ಎಷ್ಟು ಬಂದಿದೆ ಅಂದರೆ, ಬೇರೆ ಕೆಲವು ಟೈಮಲ್ಲಿ ನಾವು ನೋಡ್ತಾ ಇದ್ದಾಗ ಬರೀ ಕಲ್ಲುಗಳೇ ಕಾಣಿಸ್ತವೆ. ಈಗ ನೋಡಿ ಹೆಂಗೆ ಒಂದು ಕಲ್ಲು ಕಾಣಿಸ್ತಾ ಇಲ್ಲ, ಆ ಥರ ಬಂದಿದೆ ನೀರು. ಈಗ ನೋಡಿದ್ರೆ ನೀವು, ಇದು ಬ್ರಿಡ್ಜು ಇದು ಇನ್ನೂ ಅಲ್ಲಿದೆ, ಒಳಗಡೆ ಹೋಗಬೇಕು ನಾವು. ಅಲ್ಲಿ ರಾಮಂದು ದೇವಸ್ಥಾನ ಎಲ್ಲ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ, ಬನ್ನಿ ಹೋಗೋದ. ಗಾಯ್ಸ್ ನೋಡಿ, ಬಂದೋ ಈಗ ನಾವು. ಇದು ಚುಂಚನಕಟ್ಟೆ ಸರ್ಕಲ್. ಇದು ಈ ಸರ್ಕಲ್ ಸಿಂಬಲ್ ನೋಡಿ ಹೆಂಗೆ, ನಮ್ಮ ರೈತರ ಸಿಂಬಲ್ ಇದು, ರೈತರ ಜೀವ. ಬಂದಾಯಿತು. ಈಗ ನೋಡಿ, ಇದೇ ಮೇನ್ ಎಂಟ್ರೆನ್ಸ್. ಇದೆ ಎಂಟ್ರೆನ್ಸ್. ಈಗ ಎಂಟ್ರೆನ್ಸಿಂದ ಸ್ಟ್ರೈಟ್ ಹೋಗಬೇಕು, ಜಾಸ್ತಿ ದೂರ ಇಲ್ಲ, ಇಲ್ಲೇ ಇರೋದು ನೋಡಿ. ಬಂದು ಇವತ್ತು ವೀಕೆಂಡ್ ಅಲ್ವಾ, ಎಷ್ಟು ರಶ್ ಇದೆ ನೋಡಿ ನೀವೇ. ವೀಕೆಂಡ್ ಅಲ್ವಾ, ಫುಲ್ ರಶ್ ಇದೆ ಇವತ್ತು ನೋಡಿ. ಇವತ್ತು ಎಲ್ಲ ಅಂಗಡಿಗಳೆಲ್ಲ ಎಷ್ಟಿದೆ, ಹೆಂಗಿದೆ ನೀವೇ ನೋಡ್ತಾ ಇರ್ಬೋದು. ಇವತ್ತು ವೀಕೆಂಡ್ ಅಲ್ವಾ, ನಿಜವಾಗ್ಲೂ ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ ಎಲ್ಲ. ನೀವೇ ನೋಡ್ತಾ, ವೀಕೆಂಡ್ಸ್ ಅಂದ್ರೇ ಒಂಥರ ಥ್ರಿಲ್ಲು. ವೀಕೆಂಡ್ಸ್ ಅಂದರೆ ಎಲ್ಲರೂ ಬರ್ತಾರೆ ಅಲ್ವಾ. ನೋಡಿ ಫುಲ್ ಜಾಗ ಎಲ್ಲ ಹೆಂಗಿದೆ. ನೀವೆಂಥ ದೊಡ್ಡ ವೆಹಿಕಲ್ ಬಂದ್ರೂ ತಂದು ನಿಲ್ಲಿಸ್ಕೋಬೋದು ಇಲ್ಲೇ, ಅಷ್ಟೊಂದು ಜಾಗ ಇದೆ ಇಲ್ಲಿ. ಗಾಯ್ಸ್ ನೋಡಿ, ನಾವು ಕೊನೆಗೆ ಚುಂಚನಕಟ್ಟೆಗೆ ಬಂದು, ಚುಂಚನಕಟ್ಟೆ ಫಾಲ್ಸು ಅಂತಾರೆ, ಧನುಷ್ಕೋಟಿ ಫಾಲ್ಸು ಅಂತಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ನೋಡಿ, ಪಾರ್ಕಿಂಗು. ಇದೆಲ್ಲ ಫುಲ್ಲು ಪಾರ್ಕಿಂಗ್ ಇದೆ, ಇದೆಲ್ಲ ಫುಲ್ ಪಾರ್ಕಿಂಗು. ನೀವು ಎಷ್ಟೇ ದೊಡ್ಡ ವೆಹಿಕಲ್ ಬಂದ್ರೂ ಇಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲೀಸ್ಗೆಲ್ಲ ಆರಾಮಾಗಿ ಕರ್ಕೊಂಡು ಬಂದು ವ್ಯೂ ಎಂಜಾಯ್ ಮಾಡ್ಬೋದು. ಇವತ್ತು ಸಂಡೇ ಅಲ್ವಾ, ಸಂಡೇ ತುಂಬ ಪಬ್ಲಿಕ್ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಎಷ್ಟೊಂದು ಕಾರ್ಗಳೆಲ್ಲ ಇದೆ. ಆಮೇಲೆ ಅಂಗಡಿ ಸ್ಟಾಲ್ಸು, ತಿನ್ನೋಕ್ಕೆ ಎಲ್ಲ ಸ್ಟಾಲ್ಸು ಎಲ್ಲ ಏನೇನೋ ಹಾಕಿದ್ದಾರೆ ಸ್ಟಾಲ್ಸು. ಏನು ಬೇಕಾದ್ರೂ ತಗೊಂಡು ತಿಂದು ಎಂಜಾಯ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಆಪೋಸಿಟೇ ದೇವಸ್ಥಾನ ಇದೆ ನೋಡಿ, ಅದು ಫುಲ್ ಅದು ದೇವಸ್ಥಾನ ಎಲ್ಲ. ಅದು ಆ ಕಡೆದು. ಈ ಕಡೆ ಬಂದರೆ ಅಲ್ಲಿ ನೋಡಿ, ಅಲ್ಲೇ ಫಾಲ್ಸ್ ಇರೋದು, ಅಲ್ಲಿ ಹೋಗೋದಾ. ಬನ್ನಿ ಕರ್ಕೊಂಡು ಹೋಗ್ತೀನಿ. ನೋಡಿ ಗಾಯ್ಸ್, ಧನುಷ್ಕೋಟಿ ಜಲಪಾತ. ಬನ್ನಿ ಇಲ್ಲಿ ನೋಡಿ, ಇದೆ ಎಂಟ್ರೆನ್ಸು ಜಲಪಾತಕ್ಕೆ. ಬಟ್ ಇಲ್ಲಿ ಕೂಡಲ್ಲ, ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮೊದಲೆಲ್ಲ ಇತ್ತು, ಬಟ್ ಈಗ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ನೋಡಿ ಹೆಂಗೆ ಧುಮುಕ್ತೈತೆ ನೀರು. ಈ ನೀರು ನೋಡೋಕ್ಕೆ, ಈ ವ್ಯೂ ನೋಡೋಕ್ಕೆ ಕಣ್ಣು ತುಂಬ್ಕೋಬೇಕು. ಎಂಥ ವ್ಯೂ ಇದೆ ನೋಡಿ. ಬನ್ನಿ ಆ ಕಡೆನೂ ತೋರಿಸ್ತೀನಿ ಈಗ. ನೋಡಿ, ಇವತ್ತು ವೀಕೆಂಡ್ಸ್ ಅಲ್ವಾ. ಇವತ್ತು ವೀಕೆಂಡ್ಸ್ ಇರೋದಕ್ಕೆ ಎಷ್ಟು ಪಬ್ಲಿಕ್ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಸಂಡೇ ಎಲ್ಲ ಕಡೆ ರಜಾ ಇರುತ್ತೆ, ಎಲ್ರಿಗೂ ರಜಾ ಇರುತ್ತೆ. ಎಲ್ಲರೂ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲರೂ ಬಂದು ತಿರುಗಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ ಆ ವ್ಯೂ. ಈ ವ್ಯೂ ನೋಡೋಕ್ಕೆ ಎಷ್ಟು ದೂರದಿಂದ ಎಷ್ಟೇ ಜನ ಬರ್ತಾರೆ ಅಂದರೆ, ನೀವು ಬಂದು ಒಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಚೆನ್ನಾಗಿದೆ ವ್ಯೂ ಅಂತ. ಇದಕ್ಕೆ ಧನುಷ್ಕೋಟಿ ಫಾಲ್ಸು ಅಂತಾರೆ, ಚುಂಚನಕಟ್ಟೆ ಫಾಲ್ಸ್ ಅಂತಲೂ ಕರೀತಾರೆ. ಸದ್ಯಕ್ಕೆ ಈಗ ಎಲ್ಲರೂ ಚುಂಚನಕಟ್ಟೆ ಫಾಲ್ಸ್ ಅಂತ ಕರ್ದು ಧನುಷ್ಕೋಟಿ ಮರ್ತೇ ಬಿಟ್ಟವ್ರೆ. ಬನ್ನಿ ಆ ಕಡೆ ತೋರಿಸ್ತೀನಿ, ಇನ್ನೊಂದು ವ್ಯೂ ಇದೆ. ನೋಡಿ ಗಾಯ್ಸ್, ಎಷ್ಟು ನೀರು ಬಂದಿದೆ ಅಂತ ನೀವೇ ನೋಡಿ. ಅಲ್ಲಿಂದ ಹಿಡಿದು ಎಲ್ಲಿ ಗಂಟ ನೋಡಿದ್ರು ಫುಲ್ ನೀರೇ ನೋಡಿ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೀರಿದು. ಗಾಯ್ಸ್, ಇದು ದೇವಸ್ಥಾನ. ಇದು ಆ ಕಡೆ ಈ ಕಡೆ 360 ಡಿಗ್ರಿನೂ ಇದು ದೇವಸ್ಥಾನನೇ. ಈ ಫಾಲ್ಸ್ ಮಧ್ಯದಲ್ಲಿರೋದೇ ದೇವಸ್ಥಾನ ಇದು. ಆ ಕಡೆ ಇದು ರಾಮಂದು ವಿಗ್ರಹನೂ ಇದೆ. ಅದು ಬನ್ನಿ ತೋರಿಸ್ತೀನಿ.
ಹಾಂ ಬನ್ನಿ, ಇದು ದೇವಸ್ಥಾನ. ಅದು ಫಾಲ್ಸ್ ನೋಡಿದ್ರಲ್ಲ, ಅದು ಫಾಲ್ಸ್ ಈ ಕಡೆ ಬಂದರೆ ವಾಚಿಂಗ್ ವ್ಯೂ ಅಂತ ಇದೆ, ಅಲ್ಲಿ ವ್ಯೂ ಮಾಡ್ಬೋದು. ವಾಚಿಂಗ್ ಟವರ್ ಅಂತೀವಿ ಅದಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ವ್ಯೂ ಮಾಡ್ತಿದ್ದಾರೆ. ಅಲ್ಲಿ ವಾಚಿಂಗ್ ವ್ಯೂ, ಅಲ್ಲಿ ನೋಡಿ ವಾಚ್ ವ್ಯೂ ಅಂತ ಬೋರ್ಡು ಬೇರೆ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ, ಅದ್ರ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಲ್ಲಿ. ನೋಡಿ ಗಾಯ್ಸ್, ವಾಚ್ ಟವರ್ ಅಂದರೆ ಇದೇ ವಾಚ್ ಟವರು. ಬನ್ನಿ ಇದ್ರ ಮೇಲ್ಗಡೆ ಹತ್ಬಿಟ್ಟು ವ್ಯೂ ತೋರಿಸ್ತೀವಿ. ಗಾಯ್ಸ್ ಹೆಂಗಿದೆ ಇದು ಸ್ಟೇರ್ ಕೇಸೇ ನೋಡಿ, ಹಿಂಗೆ 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 ಹತ್ಕೊಂಡು ಹಿಂಗೆ ಹೋಗೋದಿದು ಸಕ್ಕತ್ತಾಗಿದೆ. ಈ ವ್ಯೂ ನೋಡಿಬಿಟ್ರೆ ನೀವು ಲೈವ್ ಆಗಿ ಬಂದು ನೋಡಬೇಕು ಈ ವ್ಯೂ ಹೆಂಗಿದೆ ಅಂತ. ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಈ ವ್ಯೂ ಹೆಂಗಿದೆ ಗೊತ್ತಾಯ್ತೀರಾ? ನೋಡಿ, ಅಯ್ಯೋ ವಾವ್, ನೋಡಿ ಹೆಂಗಿದೆ ನೋಡಿ, 360 ಡಿಗ್ರಿ. ಇದು ದೇವಸ್ಥಾನ ಇದು ನೋಡಿ, ಇದು ವ್ಯೂ ಹೆಂಗಿದೆ, ಇದು ಅಲ್ಲಿ ಗಂಟನೂ ಇದೆ, ಸುತ್ತ ಈ ಥರ ಇದೆ. ಅಲ್ಲಿ ಗಂಟನೂ ಇದೆ ನೀರಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಒಂದು ನಿಮ್ಗೆ ಹೆಂಗೆ ಹೇಳಿ, ನಿಮ್ಗೆ ಹೇಳೋಕ್ಕೆ ಆಗಲ್ಲ ನನಗೆ. ಒಂಥರ ನೆಮ್ಮದಿ ಅನ್ಬೇಕು, ಆ ಥರ ಫೀಲ್ ಆಗ್ತಿದೆ. ನೋಡಿ ಹೆಂಗೆ ಬರ್ತಾಯಿದೆ ನೀವೇ. ಇಲ್ಲಿದು ಏನೋ ತುಂಬ ಹಿಸ್ಟ್ರಿಗಳೇ ಇದೆ, ಬಟ್ ಅದು ನನಗೆ ತಿಳ್ಕೊಳಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ತಿಳ್ಕೊಳಕ್ಕಾಗಲಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಗಾಯ್ಸ್, ವಾಚ್ ಟವರಲ್ಲಿ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಈಗ ನೋಡಿ, ಈಗ ಬಂದಿದ್ದೀನಿ ಇಲ್ಲಿ. ಇದು ಇದೇ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ನೋಡಿ, ಇದೆ ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲೇನೂ ವಿಡಿಯೋ ಫೋಟೋಸ್ ಎಲ್ಲ ಏನೂ ಅಲೋ ಇಲ್ಲ ಒಳಗಡೆ, ಅದಕ್ಕೆ ನಾವು ಹೋಗಲಿಲ್ಲ. ನೋಡಿ, ಅದ್ರ ಆಪೋಸಿಟೇ ಇಲ್ಲಿ ಮೂರ್ತಿ ಇದೆ. ಮೂರ್ತಿ ಇದೆ ನೋಡಿದ್ರಲ್ಲ. ನೋಡಿ ಗಾಯ್ಸ್, ಆ ವಾಚಿಂಗ್ ಟವರ್ ನೋಡಾದ್ಮೇಲೆ ನೀವು ಇಲ್ಲಿಗೂ ಬರ್ಬೋದು. ಇಲ್ಲಿ ನೋಡಿ, ಮಕ್ಕಳ ಆಟದ ಮೈದಾನ ಅಂತ ಇದೆ. ಇಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಎಂಜಾಯ್ ಮಾಡಿಸ್ಬೋದು. ಬನ್ನಿ ತೋರಿಸ್ತೀನಿ ಅಲ್ಲಿ. ಗಾಯ್ಸ್ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದು ಇಲ್ಲಿ ನೋಡಿ ಹೆಂಗೆ ಆಡ್ತಾವ್ರೆ. ಚೆನ್ನಾಗಿದೆ ಅಲ್ವಾ? ಮಕ್ಳಿಗೆಲ್ಲ ಕರ್ಕೊಬಂದು ಇಲ್ಲಿ ಆಟ ಆಡಿಸ್ಬೋದು. ಚೆನ್ನಾಗಿದೆ, ಆಟ ಆಡ್ತಾರೆ ಅವರು. ಫುಲ್ ತುಂಬ ಖುಷಿ ಪಡ್ತಾರೆ ಆಟಾಡಿ. ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಎಲ್ಲರೂ ಅವ್ರಿಗೆ ಖುಷಿ ಅಲ್ವಾ? ಮಕ್ಕಳು ಖುಷಿನೇ ಅಲ್ವಾ? ತಂದೆ ತಾಯಿನೂ ಇಷ್ಟಪಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ಅಲ್ವಾ? ನೋಡಿದ್ರಲ್ಲ ಗಾಯ್ಸ್, ಇದು ಮಕ್ಕಳು ಆಟಾಡೋ ಮೈದಾನ. ಇದು ಇದೆ ನಮ್ಮ ಚುಂಚನಕಟ್ಟೆಯಲ್ಲಿ. ಇಲ್ಲಿ ಫಾಲ್ಸಿಗೆ ಬಂದರೆ ನೀವು ಫುಲ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಖುಷಿಯಾಗಿ ಮನೆಗೆ ಹೋಗ್ಬೋದು ಅಂಥ ಪ್ಲೇಸ್ ಇದು. ವ್ಯೂ ಹೆಂಗಿದೆ ಗೊತ್ತಾ? ನೀವು ಕಪಲ್ಸು ಕೂಡ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದಿದೆ ಇಲ್ಲಿ, ಇದೇನು ಮುಡಿಕಟ್ಟೆ ಮತ್ತು ವಸ್ತ್ರ ಬದಲಾವಣೆ ಪ್ಲ್ಯಾಟ್ಫಾರಮ್. ಅಂದರೆ ಇದೇನಿದು ಮುಡಿಕಟ್ಟೆ ಅಂದರೆ ಗುಂಡಿ ಮಾಡಿಸ್ಕೊಂಡು ಬಟ್ಟೆ ಎಲ್ಲ ಮುಡಿ ಕೊಡೋದು. ಹಾಂ, ಮುಡಿ ಕೊಡೋದು. ಅದಿರ್ಬೋದು, ನಂಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯಿತು. ಇಲ್ಲಿ ನೋಡಿ, ಇಲ್ಲೇ ಬೋರ್ಡ್ ಹಾಕಿ ಅವರು. ನೋಡಿ, ಇಲ್ಲಿ ಕೆಳಗಡೆ ಹೋಗೋದಾ? ಬನ್ನಿ ಹೋಗೋದಾ ಕೆಳಗಡೆ. ನಾವೇನು ಪುಣ್ಯ ಮಾಡಿಸ್ಕೊಳ್ಳಲ್ಲ, ಅದೇನೋ ಸಂಪ್ರದಾಯ ಹಳೆಯದಿಂದ ಇರೋದು. ಯಾರು ಈಗ ಮಾಡಿಸ್ಕೊತಾ ಇಲ್ಲ ಅನಿಸುತ್ತೆ, ನಂಗೆ ಗೊತ್ತಿರಂಗೆ. ಹೋಗಿ ನೋಡ್ಕೊಬರೋದಾ? ಇಲ್ಲಿಂದ ಇನ್ನೊಂದೇನಂದರೆ, ಇಲ್ಲಿ ತುಂಬ ಕ್ಲೋಸಾಗಿ ನೋಡ್ಬೋದು ನಾವು ಕಾವೇರಿ ನದಿನ. ಅಲ್ಲಿ ಕಾಣಿಸಲ್ಲ, ಇಲ್ಲಿ ತುಂಬ ಫುಲ್ ಕ್ಲೋಸಾಗಿ ನೋಡ್ಬೋದು ನೀವು. ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಬಂದೋ. ಇಲ್ಲೂ ಗೇಟ್ ಕ್ಲೋಸ್ ಮಾಡವ್ರೆ, ಮಾಡಲೇಬೇಕು. ಯಾಕಂದರೆ ನೀರು ಬಂದುಬಿಟ್ರೆ ಏನು ಮಾಡ್ತೀರಾ? ಮೊದಲು ಇರಲಿಲ್ಲ ಗಾಯ್ಸ್. ಒಂದು 3-4 ವರ್ಷ ಹಿಂದೆ ಇಲ್ಲೆಲ್ಲ ಗೇಟ್ ಇರಲಿಲ್ಲ. ನಾನು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ ಅಲ್ಲೆಲ್ಲ. ಈಗೆಲ್ಲ ಗೇಟೆಲ್ಲ ಹಾಕ್ಬಿಟ್ಟು ಈಗ ಏನು ಒಳಗಡೆಗೆಲ್ಲ ಹೋಗೋಕ್ಕಾಗಲ್ಲ. ಹಿಂಗೆ ವ್ಯೂ ನೋಡಿ, ಎಷ್ಟು ಕ್ಲೋಸಾಗಿ ನೋಡ್ಬೋದು ಗೊತ್ತಾ? ಇಲ್ಲಿ ಗೇಟ್ ಓಪನ್ ಮಾಡ್ತಾಯಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಎಷ್ಟು ಜನ ಏನೇನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾರಿಗೆ ಇದೆ ಏನಪ್ಪ, ದೇವಸ್ಥಾನದ ಆವರಣದಲ್ಲಿ ಅಡುಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಇದೇನೋ ಅಲ್ವಾ, ಮುಡಿಕಟ್ಟೆ ಅಂತ ಏನೋ ಹೇಳ್ತಾರಲ್ಲ, ಇದೇ ಅನಿಸುತ್ತೆ ಗಾಯ್ಸ್. ತೋರಿಸಿ, ಇದೆ ಅನಿಸುತ್ತೇನೋ, ನನಗೂ ಗೊತ್ತಿಲ್ಲ ಸರಿಯಾಗಿ. ಇಲ್ಲೂ ಏನೇನೋ ಇದೆ, ಬನ್ನಿ ಬಾಯಲ್ಲಿ. ಇಲ್ಲೂ ಏನೇನೋ ಇದೆ, ಇದೂ ಇನ್ನೂ ಗೊತ್ತಿಲ್ಲ. ಇದು ಆಗಿನ ಕಾಲದಲ್ಲಿ ಏನಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಏನಕ್ಕಾದರೂ ಮಾಡೇ ಇರ್ತಾರೆ. ರೀಸನ್ ಇದ್ದೇ ಇರುತ್ತೆ ಇವೆಲ್ಲ ಮಾಡೋಕ್ಕೆ. ಹೆಂಗೆ ನೋಡಿ, ಇದೆಲ್ಲ ಉಳಿಸ್ಕೋಬೇಕು. ಹೆಂಗೆ ಮಾಡ್ತಾರೆ ನೋಡಿ ಜನ ಎಲ್ಲ. ಏನಿದೆಲ್ಲ ನಂಬರ್ ಬರೆಯೋದು, ಅಸಹ್ಯ ಆ ಥರ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಹಾಕಿರೋದು, ಇದೆಲ್ಲ ಕ್ಲೋಸ್ ಮಾಡಿರೋದು. ಇಲ್ಲಾಂದರೆ ಅಲ್ಲೂ ಕೂಡ ನಾವು ವ್ಯೂ ನೋಡ್ಬೋದಾಗಿತ್ತು. ಎಲ್ಲ ಮಾಡ್ತಾರೆ ನೋಡಿ, ಇದೇ ಆವರಣ ಇಲ್ಲಿದೆ.
ನೋಡಿ ಈ ನೀರು ಅಲ್ಲಿ ಗಂಟನೂ ಹೋಗುತ್ತೆ ಇದು. ಗಾಯ್ಸ್, ಆ ಮುಡಿ ಕಟ್ಟೆಗೆ ಬಂದಲ್ಲ, ಅದ್ರ ಪಕ್ಕ ಇನ್ನೊಂದಿತ್ತು ಈ ಥರ ಸ್ಟೆಪ್ಸ್ ಇಲ್ಲ, ಬರೀ ಹತ್ಕೊಂಡು ಹೋಗೋದು. ಅದ್ರ ಪಕ್ಕ ನಾನು ಈ ಕಡೆ ನೋಡಿದ್ರೆ ಏನು ಒಳ್ಳೆ ಕಾಡಿಗೆ ಬಂದ್ಬಿಟ್ಟಿದ್ದೀನೇನೋ ಆ ಥರ ಫೀಲಿಂಗ್ ಆಗ್ತೈತೆ ಗಾಯ್ಸ್. ಹಂಗೆ ಒಂದು 5 ನಿಮಿಷ ಇಲ್ಲಿ ನಿಂತ್ಕೊಂಡೆ, ಓಹೋ ಏನು ನೆಮ್ಮದಿ, ಆ ಥರ ಅನಿಸ್ತೈತೆ ನೆಮ್ಮದಿ. ನೀವೇ ನೋಡ್ತಾ ಇರ್ಬೋದಲ್ಲ ಹೆಂಗೆ ಕಾಣಿಸ್ತೈತೆ ನೋಡಿ. ಅದು ಕಾಡಿಗೂ ಏನು ಹೆಚ್ಚು ಕಡಿಮೆ ಇಲ್ಲ, ಆ ಥರ ಇದೆ ನೋಡಿ. ಹೆಂಗೈತೆ ಕಾಡು ಥರನೇ ಐತೆ ಸೇಮ್ ಅಲ್ವಾ ಗಾಯ್ಸ್. ನಾನು ಮಾಡಿರೋದು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್ ನಾನು ತರ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಇರಬೇಕು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್. ಬಾಯ್ ಬಾಯ್, ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ.